ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರೀಲಾಸ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಚಿಕನ್ನಿಂದ ಒಂದು ಒಳ್ಳೆ ಸಾಂಬಾರು ರೆಸಿಪಿನ ತೋರಿಸೋದಕ್ಕೆ ಹೊರಟಿದ್ದೀನಿ. ನೋಡಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಸಾಂಬಾರು ರೆಸಿಪಿನ ತೋರಿಸೋದಕ್ಕೆ ಹೊರಟಿದ್ದೀನಿ. ಖಂಡಿತ ನೀವೆಲ್ಲರೂ ಚಿಕನ್ ಸಾಂಬಾರನ್ನ ಮಾಡಿರ್ತೀರ, ಬಟ್ ಈ ಥರ ಮಾಡಿರಲಿಕ್ಕಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಅದಕ್ಕೆ ನಾನಿಲ್ಲಿ ನೋಡಿ ಒಂದು 3/4 kg ಅಷ್ಟು ಚಿಕನ್ನ ತೊಗೊಂಡು ಚೆನ್ನಾಗಿ ತೊಳೆದು ಒಂದು 3 ಸತಿ ತೊಳೆದ್ಬಿಟ್ಟು ನೀರೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೆಚ್ಚು ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇದಕ್ಕೆ ನೋಡಿ ಈಗ ಮೊದಲಿಗೆ ಖಾರ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ನಾನು 1 ಚಮಚ ಖಾರ ಪುಡಿ ಹಾಕಿದ್ದೀನಿ, 1 ಚಮಚ ಅರಿಶಿನ ಪುಡಿ ಹಾಕಿದ್ದೀನಿ. ನೋಡಿ, ಈಗ ಏನೆಲ್ಲ ಹಾಕ್ತೀನಿ ನೋಡಿ. ಗರಂ ಮಸಾಲ ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ನೋಡಿ, ಇದು ತೇಜು ಗರಂ ಮಸಾಲ. ಇದು ಆ್ಯಕ್ಚುಲಿ ಕವರೆಲ್ಲ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ ನಾನು. ನೋಡಿ, ಈಗ ಮೊಸರು 1-2 ಚಮಚ ಮೊಸರು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದೆಲ್ಲ ಹಾಕ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಖಾರ ನಾವು ರುಬ್ಕೋಬೇಕಲ್ಲ ಮಸಾಲೆ, ಅಲ್ಲಿ ತನಕ ಅಷ್ಟೇ ಮಿಕ್ಸ್ ಮಾಡಿರ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಚಮಚ, ಸ್ವಲ್ಪ ಚಿಕನಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಸಾಂಬಾರಿಗೆ ಆಮೇಲೆ ಹಾಕೋಬೇಕಾಗುತ್ತೆ. ಅರಿಶಿನ ಪುಡಿ ಕೂಡ ಸ್ವಲ್ಪ ಹಾಕಿದ್ದೀನಿ. ನೋಡಿ, ಈಗ ಮತ್ತೆ ಬೇಕಾದರೆ ನೀವು ಅರಿಶಿನ ಪುಡಿನ ಸ್ವಲ್ಪ ಹಾಕೋಬೇಕಾಗುತ್ತೆ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇಟ್ಟು ಆನಂತರ ನಾವೀಗ ಮಸಾಲೆ ರುಬ್ಕೊಳ್ಳೋಷ್ಟರಲ್ಲಿ ಒಂದು 10 ರಿಂದ 15 ನಿಮಿಷ ಆಗುತ್ತೆ. ಸೊ ಅಷ್ಟರೊಳಗಡೆ ಇದು ಮಸಾಲೆ ಎಲ್ಲ ಇದಕ್ಕೆ ಅಂಟ್ಕೊಂಡಿರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇಲ್ಲಿ ಇಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಅರಿಶಿನ ಪುಡಿ ಕೂಡ ಇಲ್ಲಿ 1 ಚಮಚ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಅರ್ಧ ಚಮಚ ಹಾಕೋಬೇಕಾಗುತ್ತೆ ಅರಿಶಿನ ಪುಡಿ. ಯಾಕಂದರೆ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಹಾಕಬೇಕು, ಇಲ್ಲಾಂದರೆ ಸ್ವಲ್ಪ ಹೊಲಸು ಹೊಡೆಯುತ್ತೆ. ಹಾಗಾಗಿ ಹಾಕೋಬೇಕಾಗುತ್ತೆ. ನೋಡಿ, ರುಬ್ಕೊಳ್ಳೋಕೆ ಏನೆಲ್ಲ ಬೇಕು ಮತ್ತು ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಈಗ ಇದು ಒಣಕೊಬ್ಬರಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಇವತ್ತು ಈ ಸಾಂಬಾರಿಗೆ ನಾನು ಒಣಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಖಾರ ಪುಡಿನೂ ಹಾಕಿರ್ತೀವಿ, ನೋಡಿ ಹಾಕ್ಕೊಳ್ಳಿ ರುಚಿಗೆ. ಮತ್ತು ಟೊಮೆಟೊ 2 ತೊಗೊಂಡಿದ್ದೀನಿ. ನೋಡಿ, 2 ಈರುಳ್ಳಿ ದೊಡ್ಡದೇ ತೊಗೊಂಡಿದ್ದೀನಿ ನಾನು, ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಪುದೀನ ಸ್ವಲ್ಪ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಮತ್ತು ಇನ್ನೂ ಕೆಲವೊಂದು ಸಾಮಗ್ರಿಗಳನ್ನ ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ ಅಚ್ಚ ಧನಿಯಾ ಪುಡಿ 1-2 ಚಮಚ, ಖಾರದ ಪುಡಿ 1 ಚಮಚ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ನೋಡಿ, ಈಗ ಗರಂ ಮಸಾಲ ರುಬ್ಕೊಳ್ಳೋಕೆ ಏನೆಲ್ಲ ಹಾಕೋತಾಯಿದ್ದೀನಿ ಅಂತ ನೋಡಿ. ಚಕ್ಕೆ ಒಂದು 3 ಪೀಸ್ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ 1 ಚಮಚ ಕಡಲೆ, ಅರ್ಧ ಚಮಚ ಗಸಗಸೆ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು 2 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 8 ಲವಂಗ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೋಡಿ, ಇಲ್ಲಿ ಬೆಳ್ಳುಳ್ಳಿ ಒಂದು 3 ಗೆಡ್ಡೆ ಬಿಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಶುಂಠಿ ಮತ್ತು 1 ಇಂಚ್ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ನಿಮಗೆ ಈ ಬೆಳ್ಳುಳ್ಳಿ ಮತ್ತು ಈ ಶುಂಠಿ ಹಾಕ್ಕೊಳ್ಳೋದು ಬೇಡ ಅಂದರೆ ಒಂದು 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಹಾಕೋಬೋದು. ನೀವು ಇದನ್ನ ಸ್ಕಿಪ್ ಮಾಡ್ಬೋದು. ನೋಡಿ, ಈಗ ಇದನ್ನೆಲ್ಲ ಈಗ ರುಬ್ಕೋಬೇಕಾಗುತ್ತೆ. ಒಂದು ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕ್ಕೊಂಡು ರುಬ್ಕೊಳ್ಳೋಣ. ಮತ್ತು ಇಲ್ಲಿ ಒಗ್ಗರಣೆಗೆ ಸಪ್ರೇಟ್ ಏನು ಹಾಕಬೇಕು ಅಂತ ತೋರಿಸ್ತೀನಿ. ನೋಡಿ, ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಏನು ಇಟ್ಟಿದ್ನ ಇಲ್ಲಿ ಅದನ್ನು ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿದ್ದಾಯಿತು. ಇವಾಗ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಮತ್ತು ಗಸಗಸೆ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ. ಯಾವುದೇ ಒಂದು ರೆಸಿಪಿಗಾಗಲಿ ಗಸಗಸೆ ಹಾಕೋದ್ರಿಂದ ತಂಪು, ಹಾಗೆಯೇ ತುಂಬಾ ಟೇಸ್ಟ್ ಕೊಡುತ್ತೆ. ಒಣಕೊಬ್ಬರಿ ನೋಡಿ, ಒಣಕೊಬ್ಬರಿ ಕೂಡ ತಂಪು. ಚಿಕನಿಗೆ ಯಾವತ್ತಾದರೂ ನೀವು ಒಣಕೊಬ್ಬರಿ ಹಾಕಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ತಂಪು ಕೂಡ, ಚಿಕನ್ ತುಂಬಾ ಹೀಟ್ ಅಲ್ವಾ, ಹಾಗಾಗಿ ದೇಹಕ್ಕೆ ತಂಪು. ಗಸಗಸೆ ಕೂಡ ತಂಪು, ಹಾಗಾಗಿ ನಾನು ಗಸಗಸೆ ಮತ್ತು ಇಲ್ಲಿ ಒಣಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟ್ ಪುಡಿ ಮಾಡ್ಕೋಬೇಕು, ಯಾಕೆಂದರೆ ಒಣಕೊಬ್ಬರಿ ಅಲ್ವಾ, ಹಾಗಾಗಿ ಅದು ನುಣ್ಣಗಾಗಲ್ಲ. ಹಸಿ ಕೊಬ್ಬರಿ ಆದರೆ ತುರ್ದು ಹಾಕ್ಕೋಬೋದು, ಬೇಕಾದರೆ ಇದನ್ನು ತುರ್ದುಬಿಟ್ಟೆ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಹೆಚ್ಚಿ ಹಾಕಿದ್ನಲ್ಲ, ಹಾಗಾಗಿ ಫಸ್ಟ್ ಎಲ್ಲ ಮಸಾಲೆ ಇದನ್ನೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ನೋಡಿ, ಅಚ್ಚ ಧನಿಯಾ ಪುಡಿ ಹಾಕಿದ್ದೀನಿ ನಾನು. ಮತ್ತು ಖಾರದ ಪುಡಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎಷ್ಟು ಬೇಕು ಅಷ್ಟು ರುಬ್ಬುವಾಗ ಹಾಕೋಬೇಕಾಗುತ್ತೆ ನೀರನ್ನ. ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಕೊತ್ತಂಬರಿ ಸೊಪ್ಪು ಜಾಸ್ತಿ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪುದೀನ ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಹಿಡಿ ಅಷ್ಟು ಹಾಕಿದ್ದೀನಿ. ನೋಡಿ, ನಾನು ಇಡೀ ಹಾಕೋದ್ರಿಂದ ರುಬ್ಬಕ್ಕೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಎಲ್ಲನೂ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೆಟೊ ಕೆಲವರೆಲ್ಲ ಚಿಕನ್ ಸರಿ ಹಾಕೋದೇ ಇಲ್ಲ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. 1 ಹಾಕ್ಕೊಳ್ಳಿ, ಬೇಕಾದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಟೊಮೆಟೊ ಮಾತ್ರ ಯೂಸ್ ಮಾಡ್ತೀನಿ ನಾನು. ಕೆಲವರು ಟೊಮೆಟೊ ಯೂಸ್ ಮಾಡಲ್ಲ ಈ ನಾನ್ ವೆಜ್ಜಿಗೆ, ಸ್ವಲ್ಪ ಚಿಕನ್ನಿಗೆ. ನೋಡಿ, ಈರುಳ್ಳಿ ಕೂಡ ಅಷ್ಟೇ, ದೊಡ್ಡದೇ ಈರುಳ್ಳಿ 1 ಈರುಳ್ಳಿ ರುಬ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇದೇ ಮೆಥಡ್ನ ಫಾಲೋ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ಹಸಿಮೆಣಸಿನ್ಕಾಯಿ ಮತ್ತು 1 ಈರುಳ್ಳಿ ಇದಿಷ್ಟು ಮಾತ್ರ ನಾನು ಒಗ್ಗರಣೆ ಇಟ್ಕೊಳ್ತಾ ಇದ್ದೀನಿ. ಖಂಡಿತ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಬರುತ್ತೆ, ಪೂರಿಗೆ ಎಲ್ಲದಕ್ಕೂ ಬರುತ್ತೆ. ಈ ಥರ ಒಂದು ಸಾಂಬಾರು ಗಟ್ಟಿಗೆ ಮಾಡೋದು ನಾನು, ತೆಳು ಮಾಡಲ್ಲ. ನೋಡಿ, ಈಗ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ, ಮಸಾಲೆ ಎಲ್ಲ ರುಬ್ಬಿದಾಯಿತು. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ ನಾನು. ನೀವು ಬೇಕಾದರೆ ಫಸ್ಟ್ ಚಿಕನ್ ನಾವು ನೆನೆಗೆ ಇಟ್ಟಿದ್ದೀವಲ್ಲ, ಎಲ್ಲ ಮಸಾಲೆ ಹಾಕಿ ಅದರೊಳಗೆ ಬೇಕಾದ್ರೆ ಇನ್ನೊಂದು ಚಮಚ ಅಥವಾ ಅರ್ಧ ಚಮಚ ಹಾಕೋಬೋದು. ನಾನು ಆವಾಗಲೇ 1 ಚಮಚ ಹಾಕಿದ್ದೆ, ಈಗ ಒಂದು ಅರ್ಧ ಚಮಚ ಹಾಕಿದ್ದೀನಿ. ನೋಡಿ, ಅರಿಶಿನ ಪುಡಿನ. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟೇ ಈಗ ಒಗ್ಗರಣೆಗೆ ನಾನು ಇಟ್ಕೊಂಡಿರೋದಿಲ್ಲಿ. ಈಗ ಪಾತ್ರೆ ಇಡ್ತಾಯಿದ್ದೀನಿ ಸ್ಟವ್ ಮೇಲೊಂದು.
ನೋಡಿ. ಈಗ ಅದಕ್ಕೆ ಒಂದು 3 ಚಮಚ ಆಯಿಲ್ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆಗೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಫಸ್ಟ್. ಆನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಸ್ವಲ್ಪ 20 ಸೆಕೆಂಡ್ಸ್ ಏನಲ್ಲ, ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆಯಲ್ಲಿ. ಮೀಡಿಯಮ್ ಹೀಟಲ್ಲೇ ಇಟ್ಕೊಂಡಿದ್ದೀನಿ ನಾನು. ಈಗ ನೋಡಿ ಈರುಳ್ಳಿ ಕೂಡ ಹಾಕಿ, ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು. ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಚಿಕನ್ ಸಾರು ಅಂದರೆ ನಿಜವಾಗ್ಲೂ ಈ ಥರ ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಖಂಡಿತ ನೀವು ಕಮೆಂಟ್ ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಈ ಥರ ಮಾಡಿಕೊಂಡ್ರೆ. ಆ್ಯಕ್ಚುಲಿ ಗಟ್ಟಿಗೂ ಇಲ್ಲ ಅಥವಾ ತೆಳುಗೂ ಇಲ್ಲ, ಅಷ್ಟು ಒಂಥರ ಗ್ರೇವಿ ಆ ಥರ ಮಾಡ್ತಾಯಿದ್ದೀನಿ ನಾನು. ನೋಡಿ ಈಗ ಈರುಳ್ಳಿ ಫ್ರೈ ಆದ ನಂತರ ಈಗ ನೆನೆಗಿಟ್ಟಿದ್ನಲ್ಲ ಚಿಕನ್ನು, ಮಸಾಲೆ ಎಲ್ಲ ಹಾಕಿ ಅದನ್ನು ನಾನು ಹಾಕಿಬಿಟ್ಟು ಈಗ 1 ನಿಮಿಷ ನಾನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು. ಹಾಗಾಗಿ 1 ನಿಮಿಷ ಕಾಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೀವು ಬೇಕಾದರೆ ಈಗ ಫ್ರೈ ಮಾಡುವಾಗ ಹೈ ಫ್ಲೇಮಲ್ಲಿ ಇಟ್ಕೋಬೋದು, ಬೇಕಾದರೆ ಚೆನ್ನಾಗಿ ಫ್ರೈ ಆಗಬೇಕು. ಹಾಗಾಗಿ ನೋಡಿ ಚೆನ್ನಾಗಿ ಫ್ರೈ ಆಯಿತು, ಮಿಕ್ಸ್ ಆಯಿತು. ಈಗ ನಾನು ರುಬ್ಬಿರುವಂತಹ ಮಸಾಲೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ತುಂಬಾ ಈಸಿ, ಹಾಗೆ ಟೇಸ್ಟು ಕೂಡ ಸಕ್ಕತ್ತಾಗಿರುತ್ತೆ. ನಿಜವಾಗ್ಲೂ ಮಾಡಿ ನೋಡಿ ನೀವು ಒಂದ್ಸತಿ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ನೋಡಿ ಇವಾಗ ನಾನು ಮಸಾಲೆ ಎಲ್ಲ ಹಾಕಿದ ನಂತರ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕಿದ್ದೀನಿ. ನೋಡಿ ಹಾಕ್ಕೊಳ್ಳಿ ನೀರು, ತುಂಬ ತೆಳು ಬೇಡ, ತುಂಬ ತೆಳುವಾದರೆ ಚೆನ್ನಾಗಿರಲ್ಲ. ಆ್ಯಕ್ಚುಲಿ ಇದು ಮುದ್ದೆ ಅನ್ನಕ್ಕೂ ಬರುತ್ತೆ ಮತ್ತು ಚಪಾತಿ ರೊಟ್ಟಿಗೂ ಬರುತ್ತೆ. ಹಾಗಾಗಿ ಮೀಡಿಯಮಾಗಿ ಇರಬೇಕು, ಸ್ವಲ್ಪ ತಿಕ್ಕಾಗೇ ಇರಬೇಕು, ತುಂಬ ತೆಳು ಇರಬಾರ್ದು. ರುಚಿಗೆ ಉಪ್ಪು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಮತ್ತು ಒಂದು 3 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಈಗ ಮಾತ್ರ ಕುದಿಸುವಾಗಷ್ಟೇ ಮೀಡಿಯಮಲ್ಲೇ ಇಟ್ಕೊಳ್ಳಿ ಹೀಟ್ನ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ನಾನು ಮುಚ್ಚಿಬಿಟ್ಟೆ ಕುದಿಸ್ತಿದ್ದೀನಿ, ಇದೇನು ಉಕ್ಕಲ್ಲ, ತುಂಬ ತೆಳು ಇಲ್ಲಲ್ಲ, ತಿಕ್ಕಾಗಿದೆ. ಹಾಗಾಗಿ ನೋಡಿ 3 ನಿಮಿಷ ಕುದಿಸಿದ್ದು ನೋಡಿ. ಸೈಡೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ಚೆನ್ನಾಗಿ ಕುದ್ದಿದೆ ಮತ್ತು ಚಿಕನ್ ಕೂಡ ಕರೆಕ್ಟಾಗಿ ಬೆಂದಿರುತ್ತೆ ಇದು. ಇವಾಗ ನೋಡ್ತಾರಲ್ಲ ಫ್ರೆಂಡ್ಸ್, ಇನ್ನೊಂದು 2 ನಿಮಿಷ ನಾನು ಮುಚ್ಚಿಟ್ಬಿಟ್ಟು ಮತ್ತೆ ಕುದಿಸ್ತಾ ಇದ್ದೀನಿ. ಒಂದು 4 ರಿಂದ 5 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಯಾಕಂದರೆ ಕರೆಕ್ಟಾಗಿ ಇದಕ್ಕೆಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ಅಂಟ್ಕೋಬೇಕಲ್ಲ. ಹಾಗಾಗಿ ಮತ್ತೆ ಇಟ್ಟಿದ್ದೀನಿ ನಾನು. ಮತ್ತೊಂದು 2 ಮಿನಿಟ್ಸ್ ನಾನು ಕುದಿಸ್ತಾ ಇದ್ದೀನಿ ನೋಡಿ. ಈಗ 2 ಮಿನಿಟ್ಸ್ ಆದ ನಂತರ ತೆಗೆದಿದ್ದೀನಿ ನೋಡಿ. ಆ ಕಡೆ ಸೈಡೆಲ್ಲ ಎಣ್ಣೆ ಬಿಟ್ಕೊಂಡಿದ್ದು ನೋಡಿ. ಈ ಥರ ಕುದಿಸ್ಬೇಕು, ಚೆನ್ನಾಗಾಗುತ್ತೆ. ಅವಾಗ ಟೇಸ್ಟ್ ಸಖತ್ತಾಗಿರುತ್ತೆ, ಪರ್ಫೆಕ್ಟಾಗಿ ಬೆಂದಿರುತ್ತೆ ಚಿಕನ್ ಕೂಡ. ಮತ್ತು ಮಸಾಲೆ ಎಲ್ಲ ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹತ್ಕೊಂಡಿರುತ್ತೆ. ಹಾಗಾಗಿ ಒಂದು 4 ರಿಂದ 5 ನಿಮಿಷ ಅಂತೂ ಕುದಿಸ್ಲೇಬೇಕು ಮಸಾಲೆ ಹಾಕಿದ ಮೇಲೆ. ನೋಡಿ ರೆಡಿ ಆಯಿತು ಇವಾಗ ಚಿಕನ್ ಸಾಂಬಾರು. ಇದಕ್ಕೆ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಬಿಟ್ಟು ನೀವು ಮೇಲೆ ಉದುರಿಸ್ಕೋಬೋದು, ಅಥವಾ ಹಾಗೆ ಕೂಡ ಸರ್ವ್ ಮಾಡ್ಕೋಬೋದು. ನಾನೀಗ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ. ಬಿಟ್ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಸರ್ವ್ ಮಾಡ್ತೀನಿ. ಆ್ಯಕ್ಚುಲಿ ನಾನೀಗ ರೈಸ್ ಮಾಡಿದ್ದೀನಿ, ಚಪಾತಿನೂ ಇದೆ, ರೈಸು ಇದೆ. ಸೊ ನಾನು ರೈಸ್ ಜೊತೆ ಇವಾಗ ಸರ್ವ್ ಆಗುತ್ತೆ ಅಂದ್ಬಿಟ್ಟು ಮಾಡಿದೆ. ನೋಡಿ ಚಿಕನ್ ಸಾರು ರೆಡಿಯಾಗಿದೆ, ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಾಗಿದೆ. ನೋಡಿ ಫುಲ್ ತೆಳುನೂ ಇಲ್ಲ, ಗಟ್ಟಿನೂ ಇಲ್ಲ, ಮೀಡಿಯಮ್ ಆಗಿದೆ. ಕರೆಕ್ಟಾಗಿ ಎಲ್ಲದಕ್ಕೂ ಬರುತ್ತೆ. ಮುದ್ದೆ, ಅನ್ನ ಮತ್ತು ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಬರುತ್ತೆ. ದೋಸೆ ಕೂಡ ನಾವು ಇದನ್ನ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಅದ್ಭುತ ರುಚಿ. ನೋಡಿ ನೀವು ಒಂದ್ಸತಿ ಆಗಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಖಂಡಿತ ನೀವು ಹೇಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಮೆಥಡ್ನ ಫಾಲೋ ಮಾಡಿ ಒಂದ್ಸತಿ ಆಗಲಿ ಮಾಡಿ ನೋಡಿ. ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ಯಾವುದೇ ಕಾರಣಕ್ಕೂ. ನೋಡಿ ಸರ್ವ್ ಮಾಡಿದ್ದೀನಿ, ಬಿಸಿ ಬಿಸಿ ಇದೆ, ಅನ್ನ ಸಾರು 2 ಬಿಸಿ ಇದೆ. ಸ್ವಲ್ಪ ಟೇಸ್ಟ್ ಮಾಡೋಣ ಹೇಗಿದೆ ಅಂದ್ಬಿಟ್ಟು. ಕೈ ಸುಡ್ತಾ ಇದೆ ನೋಡಿ, ಬಿಸಿ ತಗೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿ ಇದೆ. ಸಖತ್ತಾಗಿದೆ, ಆಸಮ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಒಂದು ರೊಟ್ಟಿ ಎಲ್ಲ ನೀವು ಒಂದು 8 ರೊಟ್ಟಿ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟೊಂದು ಟೇಸ್ಟಿಯಾಗಿದೆ ಇದು. ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಅಂತ ಖಂಡಿತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ನೋಡ್ತಾಯಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಒಳ್ಳೆ ವೀಡಿಯೋದಿಗೆ ಮತ್ತೆ ಬರ್ತಾಯಿದ್ದೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.